ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸ್ವಾಮಿ ಈಸ್ ನೆಕ್ಸ್ಟ್ ಲೆವೆಲ್. ಕನ್ನಡ ಪ್ರೇಕ್ಷಕರು ವಿಜಯ ರಾಘವೇಂದ್ರ ಅವ್ರನ್ನ ಆ ರೀತಿ ನೋಡಿರಲ್ಲ. ಆ ರೀತಿ ಸ್ವ್ಯಾಗ್ ನ ಒಬ್ಬ ನೆಗೆಟಿವ್ ಶೇಡ್ ಅಲ್ಲಿ ಮಾಡಿದಾರಲ್ಲ, ಒಬ್ಬ ನೆಗೆಟಿವ್ ಆಗಿ ಪಾತ್ರಧಾರಿಯಾಗಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಅವರು ಈ ಪಾತ್ರಕ್ಕೋಸ್ಕರ ಕಾಯ್ತಾ ಇದ್ರೇನೋ, ಸಿಕ್ತು ಚಾನ್ಸ್ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಪ್ರತಿಯೊಬ್ರು ಕನ್ನಡಿಗರು ಅಟ್ಲೀಸ್ಟ್ ವಿಜಯಣ್ಣ ಸ್ವ್ಯಾಗ್ ನೋಡೋದಕ್ಕೆ, ಸ್ವ್ಯಾಗ್ ಅಂದ್ರೆ ಬರೀ ಒಂದ್ ಸೀನ್ ಬಂದು ಹೋಗೋದಲ್ಲ, ಪ್ರತಿಯೊಂದು ಏನಂತಾರೆ ಎವ್ರಿ ಸೀನ್ ಒಂದೊಂದ್ ಸೆಕೆಂಡ್ ಅಲ್ಲೂ ಆ ಪಾತ್ರದಲ್ಲಿ 2.5 ಗಂಟೆ ಪಾತ್ರದಲ್ಲಿ ಅಣ್ಣ ಎಲ್ಲಾ ಕಡೆ ಕಾಣಿಸ್ಕೋತಾರೆ. ಸೊ ಅಂದ್ರೆ ನಾವು ಎಲ್ಲಾ ಸೂಪರ್ ಸ್ಟಾರ್ಸ್ ಗಳನ್ನ ನೋಡ್ತಿರ್ತೀವಿ, ತಮಿಳು, ತೆಲುಗು, ಹಿಂದಿಲೆಲ್ಲ. ಕನ್ನಡದಲ್ಲಿ ಇವರು ಆ ನೆಗೆಟಿವ್ ಶೇಡ್ ನ ಸಖತ್ತಾಗಿ ಮಾಡಿದ್ದಾರೆ. ಸೊ ಆಮೇಲೆ ಅವ್ರೊಬ್ರೇ ಅಲ್ಲ, ಅವರ ಸುತ್ತ ಯಾರ್ಯಾರು ಪಾತ್ರಧಾರಿಗಳು ಮಾಡಿದ್ದಾರೆ, ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಕಾಂಟೆಂಟ್ ಇಸ್ ವೆರಿ ರಿಚ್. ಮಧ್ಯ ಹಾಡುಗಳನ್ನ ಹಾಕ್ಬೇಕು ಸಿನಿಮಾದಲ್ಲಿ, ಒಂದು ಟೆಂಪ್ಲೇಟ್ ಇಟ್ಕೊಂಡಿರ್ತಾರೆ. ನಾವು ಇದೇ ಟೆಂಪ್ಲೇಟ್ ಅಲ್ಲಿ ಸಿನಿಮಾ ಮಾಡ್ಬೇಕು, 4 ಫೈಟ್ ಆ ತರ ಇಲ್ಲ. ಇವರು ನೆಗೆಟಿವ್ ಶೇಡ್ ನ ತೋರಿಸ್ಬೇಕಾದ್ರೆ ಆ ರೀತಿನೇ ಸ್ಟಾರ್ಟಿಂಗ್ ಇಂದಾನೆ ಸಿನಿಮಾ ಹೋಗುತ್ತೆ. ಫೈಟ್ ಆಕ್ಷನ್ ಸೀನ್ಸ್ ಗಳಿಂದಾನೆ ಹೋಗುತ್ತೆ. ಅದನ್ನ ಸಖತ್ತಾಗಿ ಫುಲ್ ಮಾಡಿದ್ದಾರೆ ಆಕ್ಷನ್ ಸೀನ್ಸ್. ಮತ್ತೆ ವೆರಿ ಇಂಪಾರ್ಟೆಂಟ್ ಹಾಡುಗಳದ್ದು 2 ಇದೆ. ಇಟ್ಸ್ ಗುಡ್. ಅಂದ್ರೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತ ಇದೆ. ಮತ್ತೆ ಕಾಮಿಡಿ ಸೀನ್ಸ್ ನ ಆಡ್ ಮಾಡಿಲ್ಲ. ನ್ಯಾಚುರಲ್ ಕಾಮಿಡಿ ಇದೆ ಸಿನಿಮಾದಲ್ಲಿ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ನಾನು ಈ ಸಿನಿಮಾನ ಇವತ್ತು ನೋಡಿ ಖುಷಿ ಆಗಿದ್ದು ವಿಜಯಣ್ಣಗೆ. ವಿಜಯಣ್ಣ ಇಸ್ ಕಿಲ್ಡ್ ಇಟ್, ಆಸ್ ನೇಲ್ಡ್ ಇಟ್. ಈ ಪಾತ್ರದಲ್ಲಿ ಜೀವಿಸಿದ್ದಾರೆ, ಪ್ರತಿ ಕ್ಷಣ ಜೀವಿಸಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬ ಕನ್ನಡಿಗನು ಈ ಸಿನಿಮಾನ ಸೆಲೆಬ್ರೇಟ್ ಮಾಡ್ಬೇಕು. ಎಲ್ಲಿ? ಚಿತ್ರಮಂದಿರದಲ್ಲಿ. ಅಷ್ಟೇ ಸರ್ ನಾನು ಹೇಳೋದು, ಇನ್ನೇನು ಹೇಳಕ್ ಇಷ್ಟಪಡಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ, ಈ ಸಿನಿಮಾನ ಗೆಲ್ಸಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಫಿಲಮ್ ಅನ್ನ ನೋಡ್ಕೊಂಡ್ಬಂದೆ. ಪ್ರತಿ ನಿಮಿಷ ಹೋಗಿದ್ದನ್ನು ಕೂಡ ನನಗೆ ಗೊತ್ತಾಗ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಮೂವಿಗೆ ಏನಪ್ಪಾ ಇದು ರಿಪ್ಪನ್ ಸ್ವಾಮಿ ಅಂತ ಹೇಳಿ ಫಿಲಂ ನೇಮ್ ಇದೆ, ಹೆಂಗೆ ಏನು ಅಂತ ಅನ್ಕೊಂಡಿದ್ದೆ. ಆದ್ರೆ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು, ಆ ಮೂವಿಯಲ್ಲಿ ವಿಜಯ ರಾಘವೇಂದ್ರ ಅವ್ರ ಆಕ್ಟಿಂಗ್ ಮಾಡಿದ್ರೆ ತುಂಬಾ ಖರಾಬಾಗಿ ಮಾಡಿದ್ದಾರೆ. ಆ ಇಷ್ಟು ದಿನಗಳನ್ನ ನೋಡಿದ್ರಲ್ಲಿ ವಿಜಯ ರಾಘವೇಂದ್ರ ಅವ್ರನ್ನ ಈ ರೀತಿಯಾಗಿ ನಾವು ನೋಡ್ತೀವಿ ಅಂತ ಅನ್ಕೊಂಡಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಇಂಟರ್ವಲ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲದಲ್ಲೇ ಕಾಯ್ತಾ ಇರ್ತೀವಿ. ಅಂದ್ರೆ ಆ ಮೂವಿ ಮುಗಿಯೋದೇ ಗೊತ್ತಾಗಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ, ಕನ್ನಡ ಮೂವಿನ ಗೆಲ್ಸಿಂದ ಹೇಳಿ. ಹೌದು, ವಿಜಯ ರಾಘವೇಂದ್ರ ಅವರು ತುಂಬಾ ಮಾಸ ಕಾಣಿಸ್ಕೊಂಡಿದ್ದಾರೆ. ಅದನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟವರೆಗೂ ನಾನು ನೋಡಿರಲಿಲ್ಲ, ಇವತ್ತು ಅದನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಇದಕ್ಕೆ ನಾವು 9 ಅಂತ ಕೊಡ್ತೀವಿ ಸರ್. ಓಕೆ ಸರ್, ತುಂಬಾ ಚೆನ್ನಾಗಿದೆ ಮೂವಿ. ಅದೇನೋ ಬೇರೆ ಎಕ್ಸ್ಪೀರಿಯನ್ಸ್ ಆಯ್ತು. ಅದು ಬೇರೆ ಊರು, ಬೇರೆ ಭಾಷೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಕನ್ನಡ ಮೂವಿ ಬಂದ್ ನೋಡ್ಬೋದು, ಫ್ಯಾಮಿಲಿ ಕರ್ಕೊಂಡ್ ನೋಡ್ಬೋದು. ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಬೆಂಕಿ, ಬೇರೆ ಲೆವೆಲ್ ಇದೆ. ಫಿಲಮ್ ಸೂಪರ್ ಆಗಿದೆ ಸರ್. ಇನ್ನ ನೋಡ್ಬೇಕು ಅನ್ಸ್ತಾ ಇದೆ. ಸೂಪರ್ ಆಗಿದೆ. ಲಾಸ್ಟ್ ಅದೊಂದು ಇಷ್ಟ ಆಗಿಲ್ಲ ಸರ್. ಸೈನ್ಸ್ ಇರೋದು ಸೂಪರ್ ಆಗಿದೆ ಸರ್. ಸೂಪರ್ ಇಷ್ಟ ಆಯ್ತು ಸರ್. 100 ಎಲ್ಲ ಚೆನ್ನಾಗಿದೆ, ಸೂಪರ್ ಆಗೈತೆ. ಎಲ್ಲ 100 ಸತಿ ನೋಡ್ಬೇಕು ಅನ್ಸುತ್ತೆ, 1000 ಸತಿ ನೋಡ್ಬೇಕು. ಇಲ್ಲ ಬ್ರೋ, ಒಂದೊಂದ್ ಸೀನ್ ಸರಿ, ಹೀರೋ ಆಗ್ಲಿ ಹೀರೋಯಿನ್ ಆಗ್ಲಿ ಎಲ್ಲ ಸೈಕ್ ಆಗೈತೆ. ಆ ಹೀರೋ ಸತ್ತಿದ್ದು, ಅವ್ನ ಫ್ರೆಂಡ್ ಸತ್ತಿದ್ದು, ವಿಲನ್ ಬಂದಿದ್ದು, ಹೀರೋಯಿನ್ ಅವ್ರನ್ನ ಲಾಸ್ಟ್ ಸಾಯಿಸಿದ್ದು, ಒಂದೊಂದ್ ಸೀನ್ ಗೊತ್ತುಂಟು. ಇದೆಲ್ಲ ಮೂವಿ ಎಲ್ಲ ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಚೆನ್ನಾಗಿದೆ ಬ್ರೋ. ಈ ಸಲ ಚೆನ್ನಾಗಿ ಬಂದವ್ರೆ. ಎಲ್ಲರಿಗಿಂತ ಈ ಮೂವಿ ಚೆನ್ನಾಗಿ ಬಂದಿದೆ. ರೇಟಿಂಗ್ 10/10 ಸರ್. ಈಗ ತಾನೇ SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.